ಹಾಯ್ ಹಲೋ 456 ವಿಡಿಯೋ ಫಾಲ್ಸ್ ಚಾನಲ್ಗೆ ಸ್ವಾಗತ. ತಮ್ಮಲೇ ನೋಡಿರ್ಬೋದು ಎಫ್ ಡಿ ಮತ್ತು ಮ್ಯೂಚುವಲ್ ಫಂಡಲ್ಲಿ ಯಾವುದು ಬೆಸ್ಟ್. ಈ ವಿಡಿಯೋ ಕೊನೆಯವರೆಗೆ ನೋಡಿ, ಅದು ಹೇಗೆ ತಿಳಿಯುತ್ತೆ. ಇದನ್ನು ಮ್ಯೂಚುವಲ್ ಫಂಡ್ನಲ್ಲಿ ಇಡೋದಾ ಅಥವಾ ಬ್ಯಾಂಕ್ ಸ್ಥಿರ ಠೇವಣಿಯಲ್ಲಿ ಇಡೋದಾ ಅಂದರೆ ಒಂದು ಡೌಟ್ ಬರುತ್ತೆ ನಮಗೆ. ಏನಂದ್ರೆ ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇದ್ದರೆ ನಾವು ಇದರಲ್ಲಿ ಹಾಕೋದು, ಅದು ಮ್ಯೂಚುವಲ್ ಫಂಡಲ್ಲಿ ಹಾಕಿರೋ ಬೆಸ್ಟಾ ಅಥವಾ ಎಫ್ ಡಿ ಐಯಲ್ಲಿ ಹಾಕಿದ್ರೆ ಬೆಸ್ಟಾ ಅಂತೇಳಿ ಒಂದು ಡೌಟ್ ಬರುತ್ತೆ. ಇದರಲ್ಲಿ ಎರಡು ಥರ, ಅಂದರೆ ಇದ್ರಾಗ ಯಾವುದು ಸುರಕ್ಷಿತ, ಅಂದರೆ ಯಾವುದು ಹೆಚ್ಚು ಲಾಭ ಕೊಡುತ್ತೆ, ಯಾವುದು ನಮಗೆ ಸೂಕ್ತ ಅಂತೇಳಿ ಈ ವಿಡಿಯೋ ಪೂರ ಕೊನೆವರೆಗೆ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಇವತ್ತಿನ ಈ ವಿಡಿಯೋದಲ್ಲಿ ಅಪಾಯ ಎಷ್ಟಿದೆ, ಲಾಭ ಎಷ್ಟಿದೆ, ಅಪಾಯ, ಲಾಭ, ಭದ್ರತೆ ಎಲ್ಲವನ್ನು ತುಂಬ ಸರಳವಾಗಿ ಕನ್ನಡದಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಈ ನಿಗದಿತ ಠೇವಣಿ ಅಂದರೆ ಏನು, ಅಂದರೆ ಎಫ್ ಡಿ ಅಂದರೆ ಏನು, ನಿಗದಿತ ಠೇವಣಿ ಅದು ಎಫ್ ಡಿ ಅಂದರೆ ಏನು. ಎಫ್ ಡಿ ಅಂತಂದರೆ ಏನಿಲ್ಲ, ನಿಮ್ಮ ಹಣವನ್ನು ಬ್ಯಾಂಕಿಗೆ ಕೊಟ್ಟು ಒಂದು ನಿಗದಿತ ಅವಧಿವರೆಗೆ ಅದನ್ನು ಬೀಗ ಹಾಕಿ ಅಂತ ಇಡ್ಬೋದು. ಅಂದರೆ ಒಂದು ನಿರ್ದಿಷ್ಟ ಅಮೌಂಟನ್ನು ತಗೊಂಡೋಗಿ ಒಂದು ಸರಿ ನಾವು ಎಫ್ ಡಿಯಲ್ಲಿ ಇಟ್ಟರೆ ಅದಕ್ಕೆ ನಾವು ಎಫ್ ಡಿ ಅಂತ ಕರಿತೀವಿ. ಅದನ್ನ ಒಂದಿಷ್ಟು ಅಮೌಂಟನ್ನು ತಗೊಂಡೋಗಿ ಅಲ್ಲಿ ನಾವು ಡಿಪಾಸಿಟ್ ಮಾಡ್ತೀವಿ, ಅದಕ್ಕೇನಿದ್ದೀವಿ ನಾವು ನಿಗದಿತ ಠೇವಣಿ ಅಂತ ಕರಿತೀವಿ. ಸರಿ, ಹಾಗಾದರೆ ಸಮಯ ಮುಗಿದ ಮೇಲೆ ಏನು ಮಾಡ್ತಾರೆ, ನಮಗೆ ಅವರು ಅಮೌಂಟ್ ಕೊಡ್ತಾರೆ. ಬ್ಯಾಂಕ್ ನಮಗೆ ಮೊದಲು ನಿಗದಿಪಡಿಸಿದ ಬಡ್ಡಿಯೊಂದಿಗೆ ಹಣವನ್ನು ಹಿಂತಿರುಗಿಸ್ತಾರೆ. ಬ್ಯಾಂಕ್ ಸ್ಟಾರ್ಟಿಂಗ್ ನಮಗೆ ಹೇಳಿರ್ತದೆ, ಇಷ್ಟು ವರ್ಷ ನಂತರ ನೀವು ಫಿಕ್ಸ್ ಡಿಪಾಸಿಟ್ ಇಟ್ಟ ನಂತರ ಲಾಸ್ಟ್ ಅಮೌಂಟ್ ಬರುತ್ತೆ ಅಂತ. ಇಲ್ಲಿ ಯಾವುದೇ ಷೇರುಗಳ ಮಾರುಕಟ್ಟೆ ಏರಿಳಿತಗಳಿರೋದಿಲ್ಲ, ಪ್ರಭಾವ ಬೀರೋದಿಲ್ಲ. ಅಂದರೆ ಶೇರ್ ಮಾರ್ಕೆಟ್ ಇದಕ್ಕೇನು ಸಂಬಂಧ ಇರಲ್ಲ, ಹೆಚ್ಚಾಗಲಿ ಕಡಿಮೆ ಆಗಲಿ ಒಂದು ನಿರ್ದಿಷ್ಟ ಪ್ರಭಾವ ಬೀರೋದಿಲ್ಲ. ನಮಗೆ ಮೊದಲೇ ತಿಳಿದಿರುವ ಹಾಗೆ ಲಾಭ ಮೊದಲು ದೊರೆಯುತ್ತೆ. ಇದು ಅಷ್ಟಿದ್ರಲ್ಲಿ ನಾವು ನೋಡ್ಬೋದು. ಹಾಗಾಗಿ ನಿಗದಿತ ಠೇವಣಿಯ ಮುಖ್ಯ ಲಕ್ಷಣಗಳು ಏನು, ನಿಗದಿತ ಠೇವಣಿಯ ಮುಖ್ಯ ಲಕ್ಷಣಗಳು ಏನಪ್ಪ ಅಂತಂದ್ರೆ ಅಪಾಯ ತುಂಬ ಕಡಿಮೆ, ಲಾಭದ ಮೊತ್ತ ಮೊದಲೇ ನಿಗದಿತ, ಬ್ಯಾಂಕ್ ಭದ್ರತೆಗಳು ಇರುವ ಹೂಡಿಕೆ. ಅಂದರೆ ಇಲ್ಲಿ ಜಾಸ್ತಿ ರಿಸ್ಕ್ ಇರೋಂಗಿಲ್ಲ, ನಾವು ಅಮೌಂಟಿಗೆ ಆರಾಮಾಗಿ ದುಡ್ಡು ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇರುತ್ತೆ. ಅಂದರೆ ಲಾಭದ ಮೊದಲ ನಿಗದಿ ಆಗಿರುತ್ತೆ. ಮೊದಲು ಈಗ 1 ಲಕ್ಷ ಡಿಪಾಸಿಟ್ ಮಾಡಿದ್ರೆ 180 2 ಲಕ್ಷ ಅಂತ ಮೊದಲು ಡಿಪೆಂಡ್ ಆಗಿರುತ್ತೆ. ಆಮೇಲೆ ಭದ್ರತೆ ನೀಡಿರುವ ನಮಗೆ ಬ್ಯಾಂಕ್ ಭದ್ರತೆ ಇರುವ ಹೂಡಿಕೆ ಅಂದರೆ ಹೂಡಿಕೆಯಲ್ಲಿ ಭದ್ರತೆ ಇದ್ದೇ ಇರುತ್ತೆ. ಹಾಗಾದರೆ ಈ 1 ಲಕ್ಷ ರೂಪಾಯಿ ನಾವು ಎಫ್ ಡಿ ಮಾಡಿದರೆ 10 ವರ್ಷಕ್ಕೆ ಬಿಟ್ಟರೆ 6-7% ಬಡ್ಡಿ ಬರ್ತಾ ಅನ್ಕೊಂಡ್ರೆ ಕೊನೆಯ ಮೊತ್ತ ಏನಪ್ಪ ಅಂತಂದ್ರೆ 1,80,000ರಿಂದ 2 ಲಕ್ಷ ಬರುತ್ತೆ. ಭದ್ರತೆ ಇದೆ, ಅದರ ಬೆಳವಣಿಗೆ ನಿಧಾನ. ಇಲ್ಲಿ ಫಿಕ್ಸ್ ಭದ್ರತೆ ಇರುತ್ತೆ, ಅದರ ಏನಪ್ಪ ಜಾಸ್ತಿ ಅಮೌಂಟ್ ಬೆಳೆಯೋದಿಲ್ಲ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಅಂದರೆ ಏನು. ಮ್ಯೂಚುವಲ್ ಫಂಡ್ ಅಂದರೆ ನಮ್ಮ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ವೃತ್ತಿಪರ ನಿರ್ವಾಹಕರು ಹೂಡಿಕೆ ಮಾಡುವ ವ್ಯವಸ್ಥೆ. ಅಂದರೆ ಮ್ಯೂಚುವಲ್ ಫಂಡ್ ಅಂದರೆ ಏನೂ ಅಲ್ಲ, ಈಗ ತುಂಬ ಜನ ಹಾಗಂದ್ರೆ ಏನಿಲ್ಲ, ಇಲ್ಲಿ ಭಾಳ ಎಕ್ಸ್ಪರ್ಟ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ನಮ್ಮ ಅಮೌಂಟನ್ನು ಮ್ಯೂಚುವಲ್ ಫಂಡಲ್ಲಿ ಎಲ್ಲ ಕಡೆ ಏನು ಮಾಡ್ತಾರೆ, ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಮ್ಯೂಚುವಲ್ ಫಂಡಿನ ವೈಶಿಷ್ಟ್ಯಗಳು ಏನು ಅಂದರೆ ಇದು ಮಾರುಕಟ್ಟೆ ಅವಲಂಬಿತ ಲಾಭ. ಅಂದರೆ ಇದು ಅಂದರೆ ಫಿಕ್ಸ್ ಇಷ್ಟ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ ಲಾಭ. ಹಾಗಾದರೆ ದೀರ್ಘಾವಧಿಯಲ್ಲಿ ಬೆಳವಣಿಗೆ. ಆಮೇಲೆ SIP ಮೂಲಕ ಹಂತವಾಗಿ ಹೂಡಿಕೆ ಮಾಡೋ ಉದ್ದೇಶ. ನಾವಲ್ಲಿ ಎಫ್ ಡಿಯಲ್ಲಿ ನೋಡಿದ್ವಿ, ಒಂದು ಅಮೌಂಟ್ ಒಂದೇ ಸತಿ ಇಡಬೇಕು, ಅದಕ್ಕೆ ಲಂಸಮ್ ಅಮೌಂಟ್ ಅಂತ ಕರಿತೀವಿ. 1 ಲಕ್ಷ ಒಂದು ಸತಿ ಇಡೋದು. ಇಲ್ಲಿ SIP ಹಂಗೆಲ್ಲ ನಾವು ದಿನ 100 ರೂಪಾಯಿ ಹಾಕ್ಬೋದು, 50 ರೂಪಾಯಿ ಹಾಕ್ಬೋದು, 10 ರೂಪಾಯಿ ಹಾಕ್ಬೋದು. ಈ ಥರ ನಮಗೆ ಅವಕಾಶಗಳು ಇರ್ತವೆ. ಹಾಗಾದರೆ ಮ್ಯೂಚುವಲ್ ಫಂಡ್ದ ಲಾಭದ ಉದಾಹರಣೆ ಏನು. ಅದೇ 1 ಲಕ್ಷ ರೂಪಾಯಿಯನ್ನು ಮ್ಯೂಚುವಲ್ ಫಂಡ್ 10 ವರ್ಷ ಹೂಡಿಕೆ ಮಾಡಿದರೆ ಸರಾಸರಿ 10-12% ಅಂತಂದ್ರೆ ಕೊನೆಗೆ 3-5 ಲಕ್ಷ ಸಿಗುತ್ತೆ. ನಾವು ಅಲ್ಲಿ ಹೂಡಿಕೆ ಮಾಡಿದ್ರೆ 1,80,000 ಅಥವಾ 2 ಲಕ್ಷ ಲಾಸ್ಟ್. ಇಲ್ಲಿ ನಮಗೆ 5 ಲಕ್ಷವರೆಗೂ ಸಿಗೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಈ ಎಫ್ ಡಿ ಮತ್ತು ಮ್ಯೂಚುವಲ್ ಫಂಡ್ ಎಲ್ಲ ತ್ವರಿತ ಹೋಲಿಕೆ. ಏನು ಡಿಫ್ರೆನ್ಸಸ್ ಅಂತಂತಂದ್ರೆ ಇವೆರಡು. ಎಫ್ ಡಿ ಅಂತಂದ್ರೆ ಭದ್ರತೆ ಹೆಚ್ಚು, ನಿಗದಿತ ಲಾಭ ಇರುತ್ತೆ, ಕಡಿಮೆ ಅವಧಿ ಗುರಿಯನ್ನು ಸೂಕ್ತವಾಗಿ ಹೊಂದಿರುತ್ತೆ. ಅಂದರೆ ಅವಧಿ ಕಡಿಮೆ ಇರ್ತದೆ, ಇಷ್ಟ ಅವಧಿಗೆ ನಾವು ಕೊಡ್ತೀವಿ ಅಂತ ಹೇಳುತ್ತೆ. ಮ್ಯೂಚುವಲ್ ಫಂಡ್ ಅಂತಂದರೆ ಇದು ಮಾರುಕಟ್ಟೆ ಅಪಾಯ ಇದೆ, ಹೆಚ್ಚು ಲಾಭದ ಸಾಧ್ಯತೆ, ಅದರ ದೀರ್ಘಾವಧಿ ಸಂಪತ್ತು ನಿರ್ಮಾಣಕ್ಕೆ ಅತ್ಯುತ್ತಮ. ಇವೆರಡೂ ಕಂಪೇರ್ ಮಾಡಿದ್ರೆ ಈ ಥರ ಡಿಫ್ರೆನ್ಸಸ್ ಇಲ್ಲಿದೆ. ನೆಕ್ಸ್ಟ್ ತೀರ್ಮಾನ ಏನು ಅಂದರೆ ನಮಗೆ ಎಫ್ ಡಿ ಬೇಕೇ ಅಥವಾ ಮ್ಯೂಚುವಲ್ ಫಂಡ್ ಬೇಕೇ ಅಂತಂದ್ರೆ ನಮಗೆ ಭದ್ರತೆ ಬೇಕಾತಂದ್ರೆ ನಾವು ಎಫ್ ಡಿಯಲ್ಲಿ ಅಮೌಂಟನ್ನು ಇಡಬೇಕು. ಅದೇ ರೀತಿಗಿಲ್ಲ, ನಮಗೆ ಜಾಸ್ತಿ ದುಡ್ಡು ಗಳಿಸ್ಬೇಕಂತಂದ್ರೆ ನಾವು ಮ್ಯೂಚುವಲ್ ಫಂಡಲ್ಲಿ ದುಡ್ಡನ್ನು ಹಾಕ್ಬೋದು. ಇನ್ನು ಈ ವಿಡಿಯೋ ನಿಮ್ಗೆ ಉಪಯೋಗ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಮರಿಬೇಡ್ರಿ. ಓಕೆನಾ. ಇನ್ನೇನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ನೀವು ಇದನ್ನು ಬರಿಬೋದು. ಧನ್ಯವಾದಗಳು.